ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಡಿವೈನ್ ಮೆಸೇಜ್ ಸಿಗುತ್ತಿದ್ದೇನೆ. 30/12/2024 ಎಳ್ಳ ಅಮಾವಾಸ್ಯೆ. ಇದು 30ನೇ ತಾರೀಕು ಬೆಳಿಗ್ಗೆ 4 ಗಂಟೆಯಿಂದ 31ನೇ ತಾರೀಕು ಬೆಳಿಗ್ಗೆ 4 ಗಂಟೆ ತನಕ ಇರ್ತದೆ ಈ ಅಮಾವಾಸ್ಯೆ. ನಿಮ್ಗೆ ಡಿವೈನ್ ಕಡೆಯಿಂದ ಮೆಸೇಜ್. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. Acceptance, the path, attraction, self reflection. ಕಾರ್ಡ್ ಕ್ಲಾರಿಫಿಕೇಶನ್ ತೆಗೆತಿದ್ದೇನೆ. ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್. ಎನರ್ಜೆಟಿಕ್ ಮೂವ್ಮೆಂಟ್, ಬಾಟಮ್ ಆಫ್ ದ ಡೆಕ್. ಇಲ್ಲಿ ನಿಮ್ಗೆ ಈ ನ್ಯೂ ಮೂನ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ 4 ನಂಬರ್ ಕೆಲವರಿಗೆ ಇಲ್ಲಿ 4 ಅಥವಾ 4 ಕಾಣಿಸ್ತಿರ್ಬೋದು. ಮಾಸ್ಟರ್ ಸೋಲ್ಸ್ ಇದೀರಿ ನೀವು. ಸೊ ಇದೊಂಥರ ಕೆಲವರಿಗೆ 8 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಇದು ನಿಮ್ ಡೇಟ್ ಆಫ್ ಬರ್ತ್ ಇರ್ಬೋದು, ನೀವು ಹುಟ್ಟಿದ ತಿಂಗಳಿರ್ಬೋದು, ಅಥವಾ ನೀವು ಶನಿಯ ನಕ್ಷತ್ರ ಅಥವಾ ನೀವು ಶನಿಯ ಗ್ರಹದಲ್ಲಿ ಹುಟ್ಟಿರ್ಬೋದು. ಇದೊಂಥರ 8, 4 ತುಂಬಾ ಇಂಪಾರ್ಟೆನ್ಸ್ ಇದೆ. ಇದೊಂಥರ ಕರ್ಮ ಕ್ಲಿಯರ್ ಇದ್ರೂ ಇರ್ಬೋದು. ಸೊ ಇಲ್ಲಿ ಯೂನಿವರ್ಸ್ ನಮ್ಗೆ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿ, ಅಂದ್ರೆ ನಿಮ್ಮನ್ನ ನೀವು ಏನು ಚೇಂಜ್ ಮಾಡ್ಬೇಕು ಅಂತ ಹೇಳಿ. ಸೊ ನಮ್ಮ ಜೀವನದಲ್ಲಿ ಯಾವತ್ತು ನಾವು ಅಂದ್ರೆ ಹಳೆಯದನ್ನೆಲ್ಲ ಬಿಟ್ಟು ಮುಂದೆ ಸಾಗ್ಬೇಕು ಅಂತ ಹೇಳಿದ್ರೆ, ನಮ್ ಜೀವನದಲ್ಲಿ ಈಗ ಏನು ಕರೆಂಟ್ ಸಿಚುವೇಶನ್ ಇದೆಯಾ, ಇದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಅದು ಇದ್ದದನ್ನ ಇದ್ದ ಹಾಗೆ ನಾವು ಅಕ್ಸೆಪ್ಟೆನ್ಸ್ ಮಾಡ್ಲಿಕ್ಕೆ ಕಲಿಬೇಕಂದ್ರೆ ಏನಿದ್ರು ಇದು ಒಳ್ಳೇದಕ್ಕೆ ಆಗ್ತಾ ಇದೆ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅಂತ ಹೇಳಿ. ಅಂದ್ರೆ ಇಲ್ಲಿ ಹಿಂದಿನದನ್ನು ನಾವು ಮುಂದೆ ತಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಮುಂದೆ ಆಗುದನ್ನು ನಾವು ತಡಿಲಿಕ್ಕೂ ಸಾಧ್ಯ ಇಲ್ಲ. ಸೊ ಈಗ ನಾವು ಪ್ರೆಸೆಂಟ್ ಅಲ್ಲಿ ಬದುಕಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಬದಲಾವಣೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದಾಗ ಮಾತ್ರ ನಿಮ್ಮ ಜೀವನ ಅಂದ್ರೆ ನಿಮ್ಮ ಸಿಚುವೇಶನ್ ಈಗ ಏನಿದೆ ಅದನ್ನ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡು ಮುಂದೆ ಸಾಗಿದಾಗ ಮಾತ್ರ ನಿಮ್ಮ ಜೀವನ ಬದಲಾವಣೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಸೊ ಚೇಂಜ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಈಗ ನಿಮ್ಗೊಂದು ಇಲ್ಲಿ ಯೂನಿವರ್ಸ್ ಒಂದು ನಿಮ್ಗೆ ತುಂಬಾ ಅಟ್ರಾಕ್ಷನ್, ನೀವೀಗ ತುಂಬಾ ಅಟ್ರಾಕ್ಷನ್ ಯೂನಿವರ್ಸ್ ಕಡೆ ತುಂಬಾ ಅಟ್ರಾಕ್ಟ್ ಆಗ್ತಿದ್ದೀರಾ ಅಂತ ಹೇಳ್ತಾರೆ. ಒಂಥರ ಮ್ಯಾಜಿಕ್ ಪವರ್ ನಿಮ್ಗೆ ಬರ್ತಿರ್ಬೋದು. ಸೊ ಹಾಗೆ ನೀವು ತುಂಬಾ ಸೆಲ್ಫ್ ಅವೇರ್ನೆಸ್ ಅಲ್ಲಿ ಇರ್ಬೇಕು. ಅಂದ್ರೆ ನೀವು ಯಾವ್ದ್ರ ಕಡೆ ಅಟ್ರಾಕ್ಟ್ ಆಗ್ತಿದ್ದೀರಿ, ನಿಮ್ಮ ನೆಗೆಟಿವ್ ಎನರ್ಜಿ ಕಡೆ ಅಟ್ರಾಕ್ಟ್ ಆಗ್ತಿದ್ದೀರಾ ಅಥವಾ ಪಾಸಿಟಿವ್ ಎನರ್ಜಿ ಕಡೆ ಅಟ್ರಾಕ್ಟ್ ಆಗ್ತಿದ್ದೀರಾ. ಇಲ್ಲಿ ನಮ್ದು ಅಟ್ರಾಕ್ಷನ್ ಯಾವ ಕಡೆ ಹೋಗ್ತದೆ ಅದರ ಪ್ರಕಾರ ನಮ್ ಜೀವನ ಇರ್ತದ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಗೊಂದು ಯೂನಿವರ್ಸ್ ಒಂದು ಪಾತ್ ಓಪನ್ ಮಾಡ್ತಿದ್ದಾರೆ. ಇದು ಹೊಸ ಪಾತ್ ನಿಮ್ಗೆ. ಅಂದ್ರೆ ಇಲ್ಲಿ ನೀವು ತುಂಬಾ ಧೈರ್ಯವಾಗಿ ಮುಂದೆ ಸಾಗ್ಬೇಕು, ಕರೇಜಿಯಸ್ ತಕೊಂಡು ಮುಂದೆ ಸಾಗ್ಬೇಕು, ಆಕ್ಷನ್ ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಅಂದ್ರೆ ಅವಕಾಶಗಳು ಬರ್ತಿವೆ. ಸೊ ಅದನ್ನು ತಕೊಂಡು ನೀವು ಮುಂದೆ ಸಾಗ್ಬೇಕು, ತುಂಬಾ ಧೈರ್ಯದಲ್ಲಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಒಂದು ಹೆಜ್ಜೆ ಮುಂದೆ ಇಟ್ಟು ಆಕ್ಷನ್ ತಗೊಳ್ಳುವಂತ ಟೈಮ್ ಬರ್ತಾ ಇದೆ ಅಂತ ಹೇಳಿ. ಇಲ್ಲಿ ನೀವು ಇದು ಏಣಿ ನೋಡ್ತಿರ್ಬೋದು. ಸೊ ಇಲ್ಲಿ ನೀವು ಏಣಿ ಹತ್ಕೊಂಡು ಮೇಲೆ ಹೋಗಿ ಮುಂದೆ ನಿಮ್ ಜೀವನ ತುಂಬಾ ಚೆನ್ನಾಗಿದೆ. ಸೊ ನೀವು ಧೈರ್ಯದಲ್ಲಿ ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಈ ಏಣಿ ಹತ್ತಿದ್ರೆ ಮಾತ್ರ ನಿಮ್ ಜೀವನದಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ತದೆ. ಸೊ ನೀವು ತುಂಬಾ ಧೈರ್ಯದಲ್ಲಿ ಮೂವ್ ಆಗಿ ಅಂತ ಹೇಳ್ತಿದ್ದಾರೆ. ಈಗ ಆಕ್ಷನ್ ತಗೊಳ್ಳುವಂತ ಟೈಮ್ ಬರ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೂ ಇಲ್ಲಿ ಎನರ್ಜೆಟಿಕ್ ಮೂವ್ಮೆಂಟ್ ಬಂದಿದೆ. ಒಂದು ಧೈರ್ಯದಿಂದ ನೀವು ಮುಂದೆ ಸಾಗ್ಲೇಬೇಕು. ನಿಮ್ಗೆ ಇಲ್ಲಿ ಪ್ರೊಟೆಕ್ಷನ್ ಇದೆ ಯೂನಿವರ್ಸ್ ಕಡೆಯಿಂದ. ನಿಮ್ಗೆ ಅದಕ್ಕೆ ಬೇಕಾದ ಟೂಲ್ಸ್ ಎಲ್ಲಾನು ಕೊಟ್ಟಿದ್ದಾರೆ, ಅಥವಾ ನಿಮ್ಗೆ ಅದಕ್ಕೆ ಧೈರ್ಯ ಅಥವಾ ಏನೇ ಕ್ರಿಯೇಟಿವಿಟಿ ಇರ್ಬೋದು. ನಿಮ್ಗೆ ಇಲ್ಲಿ ಇನ್ಸೈಟ್, ಕೆಲವರಿಗೆ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ. ಸೊ ಪ್ರೊಟೆಕ್ಷನ್ ಇದೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ, ಒಂದು ಪ್ರೊಟೆಕ್ಷನ್ಸ್ ಇದೆ. ಸೊ ಇಲ್ಲಿ ನೀವು ಸ್ಟ್ರೆಂತ್ ತಕೊಂಡು ಮುಂದೆ ಸಾಗ್ಬೇಕು ಅಂತ ಹೇಳ್ತಾರೆ. ನಿಮ್ ಜೀವನದಲ್ಲಿ ಯಾವುದೇ ಏಳು ಬೀಳುಗಳಿರ್ಲಿ, ಸ್ಟ್ರೆಂತ್ ತಕೊಂಡು ನೀವು ಇಮೋಷನಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಸಾಗ್ಬೇಕು, ಫ್ಯೂಚರ್ ಕಡೆ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಮೇಜರ್ ಚೇಂಜಸ್ ಆಗುದ್ರಲ್ಲಿದೆ. ಈ ಹಿಂದೆ ನಿಮ್ ಜೀವನದಲ್ಲಿ ಯಾವ ದುಃಖಗಳು ನಡೆದಿರ್ಬೋದು, ಅಥವಾ ನಿಮಗೆ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು, ಎಲ್ಲಾನು ಕಳ್ಕೊಂಡೆ ಅನ್ಕೊಂಡಿರ್ಬೋದು. ಸೊ ಅದೆಲ್ಲ ಮರೆತು ಒಂದು ಹೊಸ ಜೀವನದ ಕಡೆ ಹೆಜ್ಜೆ ಹಾಕಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ಹೊಸ ಪಾತ್ ನಿಮ್ಗೆ ಯೂನಿವರ್ಸ್ ತೆರಿತಿದ್ದಾರೆ.
ಸೊ ಧೈರ್ಯವಾಗಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಬ್ರಿಂಗ್ ಲವ್ ಇನ್ ಟು ಸಿಚುವೇಶನ್. ಅಕ್ವೇರಿಯಸ್ ಎಲ್ಲ ನ್ಯೂ ಮೂನ್ ಬಂದಿದೆ. ಕಾನ್ಫಿಡೆನ್ಸ್ ಇಸ್ ಯುವರ್ ಕೀ ಟು ಸಕ್ಸಸ್. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ವಾವ್, ಸೂಪರ್. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಇಲ್ಲೆಲ್ಲ ನ್ಯೂ ಮೂನೇ ಬಂದಿದೆ. ಇದಂತೂ ಫುಲ್ ನ್ಯೂ ಮೂನ್. ಸುತ್ತ ತುಂಬಾ ಶೈನಿಂಗ್ ಇದೆ. ಒಂಥರ ಒಂದು ನಿಮ್ ಜೀವನದಲ್ಲಿ ಒಂದು ಒಂದು ಜೀವನ ಒಂದು ಕತ್ತಲು ಕಳೆದು ಬೆಳಕು ಮೂಡೋ ದಿನ ಬರ್ತಾ ಇದೆ ಅಂತ ಹೇಳಿ, ಅಂದ್ರೆ ಗ್ರಹಣದ ಒಂದು ಫುಲ್ ಕವರ್ ಆಗಿ ಒಂದು ಬೆಳಕು ಸುತ್ತ ನಿಮ್ ಜೀವನದಲ್ಲಿ ಬೆಳಕು ಹೊಮ್ತಾ ಇದೆ. ಸೊ ಒಂದು ಪವರ್ಫುಲ್ ಚೇಂಜ್ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ನ್ಯೂ ಮೂನ್ ಎಕ್ಲಿಪ್ಸ್. ಈಗ ನಿಮ್ ಜೀವನದಲ್ಲಿ ನಿಮ್ಗೆ ತುಂಬಾನೇ ಕಷ್ಟ ಅಂತ ಅನಿಸ್ತಿರ್ಬೋದು. ಸೊ ಅದೇನಿದ್ರು ನಿಮ್ ಜೀವನವನ್ನು ಪ್ರೀತಿಸಿ ಅಂತ ಹೇಳ್ತಿದ್ದಾರೆ. ಒಂದು ಕಾನ್ಫಿಡೆನ್ಸ್ ಇರ್ಬೇಕು ನಿಮ್ ಜೀವನದಲ್ಲಿ. ಕಾನ್ಫಿಡೆನ್ಸ್ ನಿಮ್ ಜೀವನದ ಸಕ್ಸಸ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಾರೆ. ನೀವು ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ನೀವು ಕೆಲಸ ಮಾಡ್ಬೇಕು, ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಂದು ಪವರ್ಫುಲ್ ಚೇಂಜ್ ಇದೆ ನಿಮ್ ಜೀವನದಲ್ಲಿ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಸೊ ಕಂಗ್ರ್ಯಾಚುಲೇಷನ್ ಎಲ್ರಿಗೂ. ಇದು ನ್ಯೂ ಮೂನ್ ಮೆಸೇಜ್, ಎಳ್ಳಮಾವಾಸ್ಯೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.